ಆಕ್ಟಿಂಗ್ ಬಗ್ಗೆ ಶಿವಣ್ಣನ ಸಿನಿಮಾ ನೋಡಿದ್ರೆ ನಿಮ್ಗೆ ಎಷ್ಟು ಖುಷಿ ಆಯ್ತು? ಆಕ್ಟಿವ್ ಬಗ್ಗೆ ನಾನು ಮಾತಾಡೋಕ್ಕಲ್ಲ, ಎಲ್ಲರೂ ಹೇಳ್ತಾರೆ. ನನಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್. ಈಗೇನು ಇಂಟರ್ವೆಲ್ ಬ್ಲಾಕ್ ಅಂತ ಏನು ಹೇಳ್ತೀವಿ ಅದು ಬಂದು ಈ ಸಿನಿಮಾದಲ್ಲಿ ಒಂದು ಸ್ಟಾರ್ಟ್ ತರ, ಅಲ್ಲಿಂದ ಸಿನಿಮಾ ಎಲಿವೇಟ್ ಆಗ್ತಾನೆ ಹೋಗುತ್ತೆ ಕ್ಲೈಮ್ಯಾಕ್ಸ್ ವರ್ಗು. ತುಂಬಾ ಎಂಟರ್ಟೈನಿಂಗ್ ಆಗಿದೆ. ಜನ ಅಂತೂ ತುಂಬಾನೇ ಏನಂತಾರೆ, ತುಂಬಾ ಎಂಜಾಯ್ ಮಾಡಿ ಇಡೀ ಸಿನಿಮಾನ ನೋಡ್ತಾರೆ. ಆಮೇಲೆ ದೊಡ್ಡಪ್ಪನ ಸಿನಿಮಾ ಏನಂದ್ರೆ ಒಂದ್ಸಲಿ ನೋಡಕ್ಕಲ್ಲ, ಇನ್ನೊಂದು 10 ಸಲ ಇದೇ ತರ ನೋಡ್ಬೋದು. ಯಾಕಂದ್ರೆ ಅವ್ರನ್ನ ಅಷ್ಟು ಎಂಜಾಯ್ ಮಾಡ್ಬೋದು, ಯಾರೇ ಒಂದು ಆಡಿಯನ್ಸ್ ಆಗಿ ಅವ್ರನ್ನ ಅಷ್ಟು ಸ್ಕ್ರೀನಲ್ಲಿ ಎಂಜಾಯ್ ಮಾಡ್ಬೋದು. ಬಟ್ ಈ ಸಿನಿಮಾ ಓವರ್ ಆಲ್ ನೋಡ್ಬೇಕಂದ್ರೆ ನರ್ತನ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ದೊಡ್ಡಪ್ಪನ ಅವರ ಪ್ರೊಡಕ್ಷನ್ನು, ದೊಡ್ಡಮ್ಮ ಅವ್ರ ಪ್ರೊಡ್ಯೂಸರ್ ಈ ಸಿನಿಮಾಕ್ಕೆ, ಪ್ರೊಡಕ್ಷನ್ ವರ್ಕ್ ಅಷ್ಟು ಚೆನ್ನಾಗಿದೆ. ಆಮೇಲೆ ರುಕ್ಮಿಣಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನ್ನ ಫೇವ್ರೆಟ್ ಆಕ್ಟರ್ ಇದರಲ್ಲಿ ಗೋಪಾಲ್ ದೇಶಪಾಂಡೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸಿನಿಮಾ ಅಂತಂದ್ರೆ ಸೀಕ್ವೆಲ್ ಆಗಿ ಪ್ರೀಕ್ವೆಲ್ ಅಷ್ಟು ಅದ್ಭುತವಾಗಿ ಎಳೆಯೋದಿದೆಯಲ್ಲ, ಅದು ಚಾಲೆಂಜಿಂಗ್ ಅಂತ ನರ್ತನ್ ಅವರ ಡೈರೆಕ್ಷನ್ ಬಗ್ಗೆ. ಬಟ್ ಅದೇ ಮಫ್ತಿ ಬಂದ ತಕ್ಷಣ ಎಲ್ಲರಿಗೂ ಈ ಕ್ಯಾರೆಕ್ಟರ್ ಮೇಲೆ ಒಂದು ಇದಿತ್ತು, ಈ ಕ್ಯಾರೆಕ್ಟರ್ನ ಇನ್ನೂ ನೋಡಬೇಕು. ಯಾಕಂದ್ರೆ ಅದರ ಮಫ್ತಿಯಲ್ಲಿ ಅರ್ಧ ಸಿನಿಮಾ ಮಾತ್ರ ಈ ಕ್ಯಾರೆಕ್ಟರ್ ಕಾಣಿಸ್ಕೊಂಡಿತ್ತು. ಸೊ ಮೊದಲಿಂದನೂ ಅದೇ ರೀತಿ ನನಗೂ ಅದೇ ಕುತೂಹಲ ಇತ್ತು, ಈ ಕ್ಯಾರೆಕ್ಟರ್ನ ಫುಲ್ ನೋಡಬೇಕು, ಒಂದು ಫುಲ್ ಪ್ಲೇಟ್ ಸಿನಿಮಾ ನೋಡ್ಬೇಕಂತ ಸುಮಾರು ವರ್ಷ ಕಾಯ್ತಾ ಇದ್ವಿ. ಸೊ ಇವತ್ತು ಅದು ರಿಲೀಸ್ ಆಗಿದೆ, ಅದು ನೋಡೋಕೆ ತುಂಬಾನೇ ಖುಷಿ. ವರ್ಷಾಂತ್ಯಕ್ಕೆ ಸಂಕ್ರಾಂತಿ ಆಗಮಿಸ್ತಾ ಇದೆ, ಒಳ್ಳೆ ಅದ್ಭುತವಾದ ಸಿನಿಮಾ. ದೊಡ್ಡ ಮನೆ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಸರಿ, ವರ್ಷಾಂತ್ಯಕ್ಕೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ, ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ. ದೊಡ್ಡ ಮನೆ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಏನು ಅವ್ರಿಗೆ ಅವ್ರು ಥ್ಯಾಂಕ್ ಯು. ಈಗ ಅವರೇ ಹೇಳ್ತಾರೆ ಈಗ ಪಿಕ್ಚರ್ ಹೇಗಿದೆ, ನಾವು ಯಾವ ಥರ ಪಿಕ್ಚರ್ ನೋಡೋಕ್ಕೆಲ್ಲ ಅವರೇ ನಮಗೆ ಒಂದಷ್ಟು ಟಿಪ್ಸ್ ಕೊಡ್ತಾರೆ. ಸೊ ನಾವು ನಮ್ಮ ಫುಲ್ ಪ್ರಯತ್ನ ಹಾಕ್ಬಿಟ್ಟು ಇನ್ನೂ ಹೆಚ್ಚು ಸಿನಿಮಾ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸರ್.